ಬಂದಿದ್ಕೆ ಇವಾಗ ಬಂದಿದ್ಯಾ ಮಾಮ? 20 ದಿವಸದಲ್ಲಿ ಬಂದಿದ್ಕೆ ಇವಾಗ ಬಂದಿದ್ಯಾ ಮಾಮ ನೀನು? ನಿನ್ ಜೊತೆ 2 ನೋಡೋಣ ಎಂತ ಚೆನ್ನಾಗ್ ಬಂದ್ ಮಮ್ಮಿ. ಅವಾಗಿಂದ ಹೋಗ್ಲಿಲ್ಲ ಅವಾಗಿಂದ ಕ್ಲೀನಾಗಿ ಮುಖ. ಬಿಸಿ ಬಿಸಿ ಪರೋಟ ಮಾಡ್ಕೊಡ್ತಾ ಇದ್ದಾರೆ. ಬಿಸಿ ಮಾಡಿ ಬಿಸಿ ಆಲೂಗೆಡ್ಡೆ ಬಜ್ಜಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಅಂತಲೇ ನಮ್ಮ ಅಣ್ಣ ಹಾಗೂ ನಮ್ಮ ಅತ್ತಿಗೆ ಬರ್ತಾ ಇದ್ದಾರೆ. ಮದುವೆಯಾಗಿ ಕರೆಕ್ಟಾಗಿ ಇವತ್ತಿಗೆ ಒಂದು ತಿಂಗಳಾದ್ಮೇಲೆ ಬರ್ತಾ ಇದ್ದಾರೆ. ನಾನು ಅವತ್ತಿಂದ ಇನ್ವೈಟ್ ಮಾಡ್ತಾನೆ ಇದ್ದೆ, ಬನ್ನಿ ಮನೆಗೆ ಅಂತ. ಅದು ಟೆಂಪಲ್ಲು ಹಂಗೆ ಹಿಂಗೆ ಸ್ವಲ್ಪ ಬ್ಯುಸಿ ಇದ್ದರು. ಸೊ ಹಾಗಾಗಿ ಇವತ್ತು ಫ್ರೀ ಆಗಿದ್ದಾನೆ, ಬರ್ತಿದ್ದೀನಿ ಅಂತ ನಿನ್ನೆನೇ ಹೇಳಿದ್ದ. ಸೊ ಹಾಗಾಗಿ ಅಮ್ಮ ಒಳಗಡೆ ಅಡುಗೆ ಎಲ್ಲ ಮಾಡಿದ್ದಾರೆ. ನಾನ್ ವೆಜ್ ಮಾಡಿಲ್ಲ, ಯಾಕೆಂದರೆ ನಮ್ಮ ಅದಕ್ಕೆ ನಾನ್ ವೆಜ್ ತಿಂತಾರೆ, ಬಟ್ ನಮ್ಮನ್ನ ನಾನ್ ವೆಜ್ ತಿನ್ನಲ್ಲ. ಸೊ ಹಾಗಾಗಿ ವೆಜ್ ಮಾಡಿಬಿಟ್ಟಿದ್ದೀವಿ. ಏನೇನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಆಲ್ರೆಡಿ ಒಬ್ಬಟ್ಟು ಮಾಡಿಟ್ಟಿದ್ದಾರೆ. ಹಾಗೆ ಇಲ್ಲಿ ಏನಿದು ಕಾಳು ಕೊಟ್ಟು ಮಾಡಿದ್ದಾರೆ. ಇದು ಬಜ್ಜಿಗೆ, ಆಲೂಗೆಡ್ಡೆ ಬಜ್ಜಿಗೆ. ಏನು ಹಾಕಿರೋದು? ಆಲೂಗೆಡ್ಡೆ ಕಟ್ ಮಾಡಿ ಸ್ವಲ್ಪ ಉಪ್ಪನ್ನು ಖಾರದ ಪುಡಿ ಹಾಕಿ ನೆನೆಯಕ್ಕೆ ಇಟ್ಟಿದೆ. ಮತ್ತು ಹೆಸರುಬೇಳೆ ಮಾಡಬೇಕು, ರೆಡಿ ಮಾಡ್ಕೊತವ್ರೆ. ಏನೇನು ಇವತ್ತು ನೆಕ್ಸ್ಟ್ ಅದು ಬಿಟ್ಟರೆ ಅನ್ನ ಸಾಂಬಾರು, ಒಬ್ಬಟ್ಟಿನ ಸಾರು ಮಾಡಿದ್ದೀನಿ. ಒಬ್ಬಟ್ಟಿನ ಸಾಂಬಾರು ಮಾಡಿದ್ದೀನಿ. ಇಲ್ಲಿ ಒಬ್ಬಟ್ಟು, ಪರೋಟ, ಹೆಸರುಬೇಳೆ ಎಲ್ಲ ವೆಜ್ಜೆ. ಯಾಕೆ ಅಂತಂದರೆ ಅವ್ನು ನಾನ್ ವೆಜ್ ತಿನ್ನಲ್ಲ. ನಾನ್ ವೆಜ್ ತಿನ್ನಾಗಿದ್ರೆ ಈಸಿಯಾಗಿ ಬೇಗ ಪಡಪಡ ಅಂತ ಮಾಡಾಕ್ಬೋದು. ಪಾಪ ಅವನಿಂದ ನಮ್ಮ ಅದಕ್ಕೇನೂ ನಾನ್ ವೆಜ್ ತಿನ್ನೋ ಆಗಿಲ್ಲ, ಹಂಗಾಗ್ಬಿಟ್ಟೈತೆ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದಾಗ ನಾನ್ ವೆಜ್ ಮಾಡೋಣ. ಅವ್ನು ಹೆಂಗಿರೋ ತಿನ್ನಲ್ವಲ್ಲ, ಹಾಗಾಗಿ ಇವತ್ತು ಫಸ್ಟ್ ಟೈಮ್ ಕರೆದ್ರಿಂದ ವೆಜ್ ಮಾಡ್ತಾಯಿದ್ದೀನಿ. ನಾನ್ ವೆಜ್ ಆದರೆ ಈಸಿ ಅಲ್ಲ ಮಮ್ಮಿ? ನಾನ್ ವೆಜ್ ಆದರೆ ಈಸಿ. ಸಾಂಬಾರು ಮಾಡಿಕೊಂಡು ರೈಸ್ ಮುದ್ದೆ ಮಾಡ್ಕೋಬೋದು. ಸಾಂಬಾರು ರೈಸ್ ಎಲ್ಲ ಯಾತಿದ್ದದ್ದು ಬಿರಿಯಾನಿ ಏನೋ ಬೇಗ ಆಗುತ್ತೆ, ಇದು ಲೇಟ್ ಆಗುತ್ತೆ. ಇಲ್ಲ, ಎಷ್ಟು ಬೇಳೆಗೆ ರೆಡಿ ಮಾಡ್ಕೊಂಡು ವೆರೈಟಿ ಐಟಮ್ ಮಾಡಬೇಕಲ್ಲ. ಆನ್ ದ ವೇ ಬರ್ತಾ ಇದ್ದೀವಿ ಅಂತ ಫೋನ್ ಮಾಡಿದ್ರು. ಟೆಂಪಲ್ಗೆ ಹೋಗ್ಬಿಟ್ಟು ಬರ್ತಾರಂತೆ, ಏಕೆಂದರೆ ಇವತ್ತು ಅವ್ರದ್ದು 1 ಮಂತ್ ಆ್ಯನಿವರ್ಸರಿ. ಸೊ ಹಾಗಾಗಿ ಟೆಂಪಲ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತಂದ. ಬೆಳಗ್ಗೆ ಬರ್ತೀನಿ ಅಂದ, ಆಮೇಲೆ ಮಧ್ಯಾಹ್ನ ಅಂದ. ಈಗ ಆಲ್ರೆಡಿ ಟೈಮ್ 6 ಗಂಟೆ ಆಗಿದೆ, ಇವಾಗ ಬರ್ತಾ ಇದ್ದೀನಿ ಅಂತಿದ್ದಾನೆ. ಸೊ ಹಾಗಾಗಿ ಇವಾಗ ಅಮ್ಮ ರೈಸ್ಗೆಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದ್ದಾರೆ. ಅಂತೂ ಇಂತೂ ಚೇತನ್ ಮದುವೆ ಆಗೋಯ್ತು. ಮದುವೆಗೆ 1 ತಿಂಗಳೇ ಆಗೋಯ್ತು. ನನ್ನ ಮಗ ಯಾಕೋ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ರೋಸ್ತಿದ್ದಾನೆ. ಸೊ ಹಾಗಾಗಿ ಮಲಗಿಸಿದ್ದೀನಿ, ಯಾಕೆ ಅಂತ ಗೊತ್ತಿಲ್ಲ. ಇವತ್ತು ಬೆಳಗ್ಗೆಯಿಂದನೂ ಅಷ್ಟೇ ಸಿಕ್ಕಾಬಟ್ಟೆ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದಾನೆ, ಗೊತ್ತಿಲ್ಲ ಯಾಕೆ ಅಂದ್ಬಿಟ್ಟು. ಸೊ ಹಾಗಾಗಿ ಮಲಗಿಸ್ಬಿಟ್ಟಿದ್ದೀನಿ. ಅವ್ರು ಬಂದು ಹೋಗೋವರೆಗೂ ಮಲ್ಕೊಂಡ್ರೆ ಸಾಕು. ಇವಾಗ ಬಿಸಿ ಬಿಸಿ ಬಜ್ಜಿ ಹಾಕ್ತಿದ್ದಾರೆ ಅಮ್ಮ. ಆಲ್ರೆಡಿ 1-2 ಟ್ರಿಪ್ ತೆಗ್ದಿದ್ದಾರೆ. ಈಗ ತೆಗ್ದಿದ್ದ ಮಮ್ಮಿ ಇದು? ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ. ಆಚೆಗಡೆ ಹೇಗೋ ಮಳೆ ಬರೋ ಥರ ಆಗಿದೆ, ಅದಕ್ಕೂ ಈ ಬಿಸಿ ಬಿಸಿ ಬಜ್ಜಿಗೂ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ. ನೋಡೋಣ ಟೇಸ್ಟ್ ಹೇಗಿದೆ. ನಮ್ಮ ಅಮ್ಮ ಅಲ್ವಾ ಚೆನ್ನಾಗೇ ಮಾಡ್ತಾರೆ. ಚೆನ್ನಾಗಿದೆ, ಬಟ್ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಮಮ್ಮಿ. ಉಪ್ಪು ಕಮ್ಮಿ ಇರಲಿ ಅಂತಾನೆ ಕಮ್ಮಿ ಹಾಕಿದ್ದೀನಿ. ಯಾಕೆ? ಸ್ವಲ್ಪ ಜಾಸ್ತಿ ಆದರೆ ಬೇಡ, ಕಮ್ಮಿನೇ ಇರಲಿ ಪರವಾಗಿಲ್ಲ, ನಡೆಯುತ್ತೆ. ಜಾಸ್ತಿ ನೀರು ಕುಡಿಬೇಕು ಅಂತ. ಲೈಟಾಗಿದ್ರೆ ಒಳ್ಳೆಯದು. ಚೆನ್ನಾಗಿದೆ, ಸ್ವಲ್ಪ ಲೈಟಾಗಿ ಉಪ್ಪು ಕಮ್ಮಿ ಆಗಿದೆ ಅಷ್ಟೇ, ಬಟ್ ಚೆನ್ನಾಗಿದೆ. ಈ ವೆದರಿಗೆ ಚೆನ್ನಾಗಿದೆ. ಇದೇ ಬಜ್ಜಿನ ಬಿಸಿಲಲ್ಲಿ ಮಧ್ಯಾಹ್ನ ಟೈಮ್ ತಿನ್ನಕ್ಕೆ ಹೋದರೆ ಹೋಗೋದೇ ಇಲ್ಲ. ಬಟ್ ಇವಾಗ ಸ್ವಲ್ಪ ಮಳೆ ಬರೋ ಥರ ಇದೆಯಲ್ಲ ಆಚೆ ವೆದರು. ಬಜ್ಜಿ ಇದ್ರು ಹಪ್ಪಳ ಯಾಕೆ ಮಮ್ಮಿ ಕರಿತಿದ್ಯಾ? ಹಪ್ಪಳ ಊಟಕ್ಕೆ ಬೇಕೇ ಬೇಕು. ಹಂಗೆ ಸ್ವೀಟಿಗೆ ಉಪ್ಪಿನಕಾಯಿ, ಬಜ್ಜಿ, ಹೆಸರುಬೇಳೆ, ಕಾಳು ಕೊಟ್ಟು ಇದೆಲ್ಲ ಇದ್ರೇನೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಾನು ಬಜ್ಜಿ ಇತ್ತಲ್ಲ, ಸೊ ಹಪ್ಪಳ ಕರಿತಾ ಇದ್ದೀನಿ. ಅದು ಮನೆ ಹಪ್ಪಳ ಅಲ್ವಾ, ಚೆನ್ನಾಗಿರುತ್ತೆ. ಕರೆಕ್ಟ್. ಈ ಹಪ್ಪಳ ನಮ್ಮ ಅಮ್ಮ ಮಾಡಿರೋದು. ಪ್ರಮೋಷನ್ಗೋಸ್ಕರ ಕರ್ಕೊಂತಿದ್ಯಾ? ನಾನು ಮಾಡಿರೋದು ಹಪ್ಪಳ ಅಂತ. ನಾನು ಬಜ್ಜಿ ಇತ್ತಲ್ಲ, ಸೊ ಅವಾಗ ಹಪ್ಪಳ ಏನು ಬೇಡ ಅಂತ ಅಂದೆ. ಅಮ್ಮ ಇರಲಿ ಹಪ್ಪಳನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವ್ರಿಗೆ ಖುಷಿ ಏನು ಅಂತಂದರೆ ಅವರೇ ಮಾಡಿರೋ ಹಪ್ಪಳ ಅಲ್ವಾ, ಹಾಗಾಗಿ ಅವ್ರ ದೊಡ್ಡ ಮಗಂಗೆ ಕೊಟ್ಟು ಟೇಸ್ಟ್ ಆಗಿದೆ ಅಂತ ಕೇಳಬೇಕು ಅನ್ನೋ ಆಸೆ. ಕರೆಕ್ಟ್ ತಾನೆ? ಹೌದು, 100% ಕರೆಕ್ಟ್. 100% ಕರೆಕ್ಟ್.
ಗೊತ್ತಾಯ್ತಾ ಹಪ್ಳ ಕರಿತವ್ರೆ ಅಂದ್ಬಿಟ್ಟು ನಾನು ಬೇಡ ಅಂತ ಹೇಳಿದ್ದೆ, ಬಜ್ಜಿ ಎಲ್ಲ ಇರುತ್ತಲ್ಲ ಎಲ್ಲ ಹೆವಿ ಆಗಿಬಿಡುತ್ತೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಹಪ್ಳ ಏನು ಬೇಡ ಬಿಡು ಮಮ್ಮಿ ಅಂದೆ. ಆದರೂ ಅವ್ರು ಮಾಡಿರೋದು ಅನ್ನೋ ರೀಸನ್ಗೋಸ್ಕರ ಕರಿತವ್ರೆ. ಅವ್ರು ಖುಷಿ ಮಾಡಲಿ. ಹೇಗಿದೆ ಮದುವೆ ಜೀವನ ಅಣ್ಣ ಅದಕ್ಕಿದು? ಹಾಯ್ ಅದಕ್ಕೆ ನಂದು ಯೂಟ್ಯೂಬ್ ಚಾನಲ್ ಇದೆ, ನೋಡಿದ್ದೀರಾ? ತೋರಿಸಿಲ್ವಾ? ಎಂತ ಅಣ್ಣ ಮಚ್ಚ ನೀನು. ಅಲ್ಲ ನಿನ್ನಂತ ಅಣ್ಣನೇ ಇರ್ಬೇಕು. ನನ್ ಯೂಟ್ಯೂಬ್ ಚಾನಲ್ ಇದೆ ಅಂತ ಮೊಬೈಲೇ ನೋಡಲ್ಲ, ಯೂಟ್ಯೂಬ್ ಹೆಂಗ್ ಓಪನ್ ಮಾಡಿ ನೋಡ್ತಾರೆ. ನಾನೇ ಕೆಲವೊಂದು ನೋಡು ಅಂತಂದ್ರೆ ನೋಡಲ್ಲ ಯೂಟ್ಯೂಬ್ ಓಪನ್ ಮಾಡಿ. ಇನ್ನೆಲ್ಲಿ ಅದಕ್ಕೆ ನಾನು ನೋಡಿ ಹೇಳಿಲ್ಲ. ನೀವೇನ್ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಅದಕ್ಕೆ ನಾನು ವ್ಲಾಗ್ಸ್ ನೋಡಿ ನೋಡ್ತಾರಂತೆ ಅಷ್ಟೇ. ಇಬ್ರು ನರ್ವಸ್ ಆಗ್ಬಿಟ್ಟವ್ರು, ಯಾಕೋ ಜಾಸ್ತಿ ಮಾತಾಡ್ತಿಲ್ಲ. ಬಟ್ ನಮ್ಮ ಅಣ್ಣ ನರ್ವಸ್ ಆಗೋನೆ ಅಂದ್ರೆ ನಂಗೆ ನಂಬಕ್ಕಾಯ್ತಿಲ್ಲ. ಟಯರ್ಡ್ ಇಲ್ಲ ಮಮ್ಮಿ, ಅವ್ನು ನರ್ವಸ್ ಆಗೋನು ಯಾಕೋ ನಾಚಿಕೆ. ಅವರೇ ಎಷ್ಟು ಆರಾಮಾಗಿ ಫ್ರೀ ಆಗಿದ್ದಾರೆ. ನಿನ್ನ ಬಾಯಲ್ಲಿ ಇಂಥ ಮಾತು. ಮದ್ವೆ ಆದ್ಮೇಲೆ ಎಲ್ಲ ಹಂಗೆ ಏನ್ ಮಾಡೋಣ. ಯಾರ ಬಾಯಲ್ಲಿ ಎಂತ ಮತ್ ಬತ್ತೈತ್ ನೋಡು. ನಮ್ಗೆಲ್ಲ ಏನ್ ಕಮ್ಮಿ ಅಯ್ಯೋ ಅನ್ಸಿದ್ಯಾ ನೀನು? ಹೌದು, ಮದ್ವೆಲಂತೂ ಅಯ್ಯೋ ಅನ್ಸಕ್ ಚಾನ್ಸ್ ಸಿಕ್ಕಿಲ್ಲ. ಯಾಕೆ ನನ್ ಮಗ ಇಲ್ಲಾನೆ ಬಿಡ್ತಿದ್ದೆ ಅನ್ಕಂಡ. ಅತ್ತೆ ಬೇಕಾ ಮಾಮ ಬೇಕಾ ಡಿಸೈಡ್ ಮಾಡ್ಕೊ. ಯಾರ್ ಬೇಕು ಫಸ್ಟ್? ನಾನು, ಆಮೇಲೆ ಅತ್ತೆ ಬಂದಿರೋದು. ಬರಲ್ಲಂತೆ. ಬರಲ್ವಾ ನೀನು? ಬರಲ್ವಾ? ಯಾರದು? ಮಾಮ ಮಗ್ನೆ, ದೊಡ್ಡ ಮಾಮ. ಅತ್ತೆ ಕಡೆಗೆ ಝೂಮ್ ಆಗ್ತಾವನೆ. ಅತ್ತೆ ಯಾರಪ್ಪ ಇದು? ಅತ್ತೆ ಇದು ಇವ್ರ ಯಾರು? ಯಾವ ಮದ್ವೆ ಆದ್ರು? ನಾನು ಅಲ್ಲಿಗೆ ಹೋಗಿದ್ನ. ಓ ಕಣಪ್ಪ, ಆ ಮದ್ವೆಲೆ ಕಣಪ್ಪ ನನಗೆ ಬ್ಯಾವ್ ನೀರು ಇಳಿಸಿದ್ ನೀನು. ಹೋಗ್ತೀಯಾ? ಬರಲ್ವಂತೆ ನಿಂತ ಹೋಗ್ ಮಗ್ನೆ. ಯಾರೋ ಹೊಸ ಮುಖಗಳು ಬಂದಿದ್ದಾವೆ. ಎಕ್ಸ್ಪೀರಿಯನ್ಸ್ ತಗೋ ಮಚ್ಚ ಇವಾಗಿಂದಾನೆ. ಮಾಮ ಮಗ್ನೆ. ಇದ್ಯಾರಿದು? ಅಮ್ಮ ಅದು. ಈಗ ನನ್ನ ಹತ್ರ ಬರ್ಬೇಕು. ಬರಲ್ಲ ಅವನು. ಕರಿ ಫಸ್ಟ್ ಅವನ್ಯಾಗೋನೆ ಅಳ್ತಾನೆ ಸುಮ್ನಿರೋ. ಹಾಕ್ ಮಗ್ನೆ, ಅತ್ತೆ ಮಾಮ ಮಗ್ನೆ. ನೋಡು ಅದು ಅಷ್ಟೇ. ಬೇಡ, ಅವನು ಏನು ಸೋತ ಸಿಕ್ ಮಾಡ್ಕೊಂಡಿರೋದು. ಅವಾಗ ನೋಡಕ್ ಬಂದಿದ್ಕೆ ಇವಾಗ ಬಂದಿದ್ಯಾ ಮಾಮ? 20 ದಿವಸದಲ್ಲಿ ಬಂದಿದ್ಕೆ ಇವಾಗ ಬಂದಿದ್ಯಾ ಮಾಮ ನೀನು? ನಿನ್ ಜೊತೆ ಟೂ ಹೇಳು, ನಿನ್ ಜೊತೆ ಟೂ ಬಿಡು ಮಾಮಗೆ. ಮಾಮ ನಿನ್ ಜೊತೆ ಟೂ ಬಿಡ್ತೀಯಪ್ಪ? ಬಿಡ್ತೀಯಾ? ನಮ್ಮ ಮನೆಗೆ ಯಾವಾಗ ಬರೋದು ನೀನು? ಯಾವಾಗ ಬರ್ತೀಯಾ? ನಾಳೆ ಬರ್ತೀಯಾ? ಓಡ್ ಬರ್ತಾನೆ, ನಾಳೆ ಓಡ್ ಬರ್ತಾನೆ. ಬರ್ತೀಯಾ? ಬಂಗಾರು ಬಿಸಿ ಬಿಸಿ ಪರೋಟ ಮಾಡಿಕೊಡ್ತಾ ಇದ್ದಾರೆ. ಬಿಸಿ ಮಾಡಿ ಹೊಡೆದು ಕೊಡ್ತೀನಿ. ಇದು ಹೋಮ್ ಮೇಡ್ ಪರೋಟ. ಹೋಮ್ ಮೇಡ್ ಪರೋಟ ನಾನೇ ಮಾಡಿರೋದು. ಯಾರು ಹೇಳಿದ್ರು ಅಂಗಡಿಯಿಂದ ತಂದಿದ್ಯಾ ಅಂತ? ಹೋಮ್ ಮೇಡ್ ಪರೋಟ ಅಂತ. ಎಲ್ಲ ಅಂಗಡಿದೆಲ್ಲ ಜಾಸ್ತಿ ಯೂಸ್ ಮಾಡೋದು, ಯಾರು ಮನೇಲಿ ಕಷ್ಟಪಟ್ಟು ಮಾಡಲ್ಲ. ಆದರೆ ನಾನು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ, ಇಷ್ಟಪಟ್ಟು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಓಕೆ ಓಕೆ. ವಾವ್. ಗ್ಯಾಪಲ್ಲಿ ಪುಳಿಯೋರೆ ಬೇರೆ ಮಾಡ್ಬಿಟ್ಟಿದ್ಯಾ? ಸ್ವಲ್ಪ ಸ್ವಲ್ಪ ಅದು ಇದು ಅದು ಅಂತ ಇದ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಪುಳಿಯೋಗರೆ. ಓಕೆ ಓಕೆ. ಇಲ್ಲಿ ಕಾಳುಳ್ಳಿ ಬಿಸಿಗಿಟ್ಟಿದ್ದಾರೆ. ಪರೋಟ ರೆಡಿ ಇದೆ, ಪುಳಿಯೋಗರೆ ಕಲಿಸ್ತಾ ಇದ್ದಾರೆ. ಅಲ್ಲಿ ಊಟಕ್ಕೆ ಕೂತಿದ್ದಾರೆ. ಊಟ ಮಾಡ್ತಾ ಇದ್ದಾರೆ.
ಅಣ್ಣ ಅದಕ್ಕೆ ಊಟ ಮಾಡ್ತಾ ಇದ್ದಾರೆ ಒಬ್ಬಟ್ಟು ಊಟ. ಇದು ಆ್ಯಕ್ಚುಲಿ ಮನೇಲಿ ಮಾಡಿರೋ ಪರೋಟ. ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಅದಕ್ಕೆ ಊಟ ಚೆನ್ನಾಗಿದೆಯಾ? ನೀವು ಪರೋಟನೇ ಹಾಕಿಸ್ಕೊಂಡ್ಲಿಲ್ಲ. ಡಯಟಾ? ನಿಮಗೋಸ್ಕರ ಅಂತ ಹೇಳಿ ನಾನು ಪರೋಟ ಮಾಡಿಸ್ದೆ ಗೊತ್ತಾ, ನಿಜವಾಗ್ಲೂ ಮನೇಲಿ ಮಾಡಿರೋದು ಅಂದ್ಬಿಟ್ಟು. ನೋಡಿದ್ರೆ ಒಂದೇ ಒಂದು ಪರೋಟ ಹಾಕಿಸ್ಕೊಂಡವನೇ. ಇವ್ರ ಪಾಪ ಪರೋಟನೇ ಬೇಡ ಅಂದ್ಬಿಟ್ರು. ನಾನು ಹೇಳಿಲ್ವ ನಾಚಿಕತ್ತವನೇ ಅಂದ್ಬಿಟ್ಟು. ಅಲ್ಲ, ವಿಡಿಯೋ ಮಾಡ್ತಿದ್ದಿಲ್ಲ, ಏನೋ ಬೇರೆ ಬಂತು ವಿಡಿಯೋದಲ್ಲಿ, ಆಮೇಲೆ ಅದೇ ಬಂದ್ಬಿಟ್ರೆ ಅಂತ ಸುಮ್ಮನೆ. ಹೋಗ್ಲಿ, ಊಟ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ಅಂತ ನಾನು ಹೇಳಿಲ್ವ ಒಂದು ನಾಚಿಕತ್ತವನ್ ಮಾತಾಡಕ್ಕೆ ಅಂದ್ಬಿಟ್ಟು. ಅದಕ್ಕಲ್ಲ ಬಿಡು. ಕುಂಕುಮ ಕೊಡೋಕೆ ರೆಡಿ ಮಾಡ್ಕೊಂತೀನಿ. ಮಳೆ ಬರ್ತಿದೆ, ಈಗ ನಿಂತಿದೆ. ಇನ್ನು ಮತ್ತೆ ಮಳೆ ಸ್ಟಾರ್ಟ್ ಆದರೆ ಕಷ್ಟ ಆಗುತ್ತೆ ಹೋಗೋಕ್ಕೆ ಅಂದ್ಬಿಟ್ಟು. ಇದು ಒಂದು ಸ್ಯಾರಿ, ಇದು ಒಂದು ಡ್ರೆಸ್ ಪೀಸ್. ಇವಾಗ ಒಂದು ಸ್ವಲ್ಪ ಫಾರ್ಮಲ್ ಆಗ್ತಿದ್ದಾನೆ, ಸೊ ಹಾಗಾಗಿ ಒಂದು ಯಾವ ಥರ ಬೇಕೋ ಆ ಥರ ಹೊಲಿಸ್ಕೊಂಡಿದ್ದೀನಿ. ಇದು ಕಲರ್ ಕಾಂಬಿನೇಷನ್ ನಮ್ಗೆ ಸಕ್ಕತ್ ಇಷ್ಟ ಆಯಿತು, ಹಾಗಾಗಿ ಕುಂಕುಮ ಬೇಡ ಬನ್ನಿ. ತಗೊಳ್ಳ ಹೂವು ಮುಡ್ಕೊಳ್ಳಿ. ನೀನು ಕುಂಕುಮ ಇಟ್ಕೊಂಬಚ್ಚ. ಕುಂಕುಮ ಇಟ್ಕೊಂಬಚ್ಚ. ಆಗಿತ್ತಾ ಊಟ ಎಲ್ಲ? ಇಷ್ಟ ಆಯ್ತಾ? ನಿಮ್ಗೆ ಇಷ್ಟ ಆಯ್ತಾ? ಸೂಪರ್ ಆಗಿತ್ತು. ಸೂಪರ್ ಆಗಿತ್ತು. ಸರಿ ಆಯ್ತು, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಸೆಲ್ಫಿ ಬೇಕೇ ಬೇಕು ನನ್ನ ಮಗನ ಜೊತೆ ಅಲ್ವಾ ಮಗನೆ? ಮಾಮೂನ್ ಜೊತೆ ಸೆಲ್ಫಿ ಬೇಕು. ಮದ್ವೆಲಿ ಫೋಟೋ ತಕ್ಕೊಂಡಿಲ್ಲ ನಾವು. ಹೋಗು. ಇಲ್ಲ ಹೋಗ್ತಾನೆ ಮಾಮ ಮಗನೆ. ಸ್ಮೈಲ್. ಇಲ್ಲ ನೋಡಿ ಮಗನೆ. ಚೀಕಲು. ಬಾಯ್ ಮಗನೆ, ಕರ್ಕೊಂಡೋಗ್ಬಿಡಿ ನನ್ನ ಮಗುನ. ಬಾಯ್ ಬಾಯ್ ಮಗನೆ. ಕಂದಮ್ಮ ಬಾಯ್ ಕಂದಮ್ಮ. ಮಾಡು ಒಟ್ಟಿಗೆ ನಮ್ಮೋಡಲ್ಲ ಅನ್ನಂಗೆ ನನ್ನ ತಂಗಿನ ಬಿಟ್ಬಿಟ್ಟು ನೀನು ನಮ್ಮ ಅಮ್ಮನ್ ಮಾತ್ರ ಕರಿತಿದೀಯಾ? ಅವ್ರೇನ್ ಆ ಥರ ಇಲ್ಲ. ಅವ್ರ ಅಮ್ಮನ್ ಕರೆದು ನನ್ನ ತಗ ಬರೋ ಅಷ್ಟರಲ್ಲಿ ನೀನು ಹೇಳ್ಬಿಟ್ಟೆ ಅಷ್ಟೇ. ಪಾಪ ನೋಡೋಣ ಎಂತ ಚೆನ್ನಾಗ್ ಬಂದ್ ಮಮ್ಮಿ. ಅವಾಗಿಂದ ಹೋಗ್ಲಿಲ್ಲ. ಅವಾಗಿಂದ ಕ್ಲೀನಾಗಿ ಮುಖ ಅಬ್ಸರ್ವ್ ಮಾಡಿದ್ನಲ್ಲ. ಯಾರು ಏನು ಯಾರಿರ್ಬೋದು? ಹಿಡ್ಕೊಂಡು ಹೋಗ್ಬಿಡ್ತಾರ. ಬರ್ತಾನೆ, ನಗ್ತಾ ಬರ್ತಾ ನೋಡಿ. ಎತ್ಕೊಂಡು ಹೋದ್ರು ಹೋಗಲ್ಲ. ಅದೇನೆ ಅಲ್ಲಡು. ಬನ್ನಿ ಹೋಗಿ ಬಿಟ್ಟ ಅವನು. ಬಾರೋ ಬಚ್ಚ. ಅಳಲ್ಲ ಬಾ. ಇವಾಗ ಅವನು ನೋಡ್ಕೊಂಡಲ್ಲ ಮುಖನ. ಒಂದು ಕುರ್ಕುರೆ ಪ್ಯಾಕೆಟ್ ಬಂದಿರ್ತಿತ್ತ. ಬಾಯ್ ಮಾಡು ಮಗ್ನೆ. ಎತ್ಕೊ ಮಮ್ಮಿ. ಎತ್ಕೊ. ಬಾ ಬಂಗಾರ, ಬಾಯ್ ಮಾಡ್ಬಿಡು. ಅತ್ತೆಗೂ ಮಗು ಬಾಯ್ ಮಾಡು. ಟಾಟಾ ಬಾಯ್ 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 ಬಾಯ್. ನಾಚಿಕೆ ಆಗೈತೆ. ಬೇಡವಂತೆ ಬೇಡವಂತೆ. ಬರದಿನಿ ಬಾಯ್. ಮೊಬೈಲ್ ನೋಡ್ಕೊಂಡು ಅತ್ತೆ ಅತ್ತೆಗೆ ಮಾಡಲ್ಲಿ. ಅಲ್ಲಿ 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 ಅತ್ತೆ ಮಾಡ. ಅಜ್ಜಿ ಬರ್ತೀವಿ.
ನೋಡ್ತಾ ಇಲ್ಲ. ಹುಷಾರು ಮಚ್ಚ, ಹೋಗಿ ಫೋನ್ ಇಲ್ಲ ಮೆಸೇಜ್ ಮಾಡಿ ಮಿಸ್ ಮಾಡಬೇಡ. ಅತ್ತೆ ಹೋದ್ರು, ಅತ್ತೆ ಮಾಮ ಹೋದ್ರು, ಮಗ್ನೆ ಅತ್ತೆ ಮಾಮ ಹೋದ್ರು. ಅವ್ರು ನೋಡ್ತಾನೆ, ನಮ್ಮ ಚಿಕ್ಕ ಮಾಮ ಇಲ್ವಾ, ನಮ್ಮ ಮಾಮ ಇಲ್ವಾ ಈ ಇಲ್ಲಿ. ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಹಿಟ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.